ಇಂಟರ್ವ್ಯೂ ಮುಗಿಸಿ ಕೆಲಸಕ್ಕೆ ಸೇರುವ ಫಸ್ಟ್ ಡೇ ಯಾವುದೇ ವ್ಯಕ್ತಿಯ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿರುತ್ತದೆ ಮತ್ತು ಆ ದಿನಕ್ಕಾಗಿ ಅವರು ಬಹಳ ಸಮಯದಿಂದ ಕಾಯ್ತಿರ್ತಾರೆ. ಆದರೆ ಇಲ್ಲೋರ್ವ ಯುವತಿ ವೃತ್ತಿಗೆ ಸೇರಿದ ಅದೇ ದಿನ ಆ ವೃತ್ತಿಗೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ದಾರೆ. ಈಕೆ ಡಾಕ್ಟರ್. ಪ್ರತಿಷ್ಠಿತ ಆಸ್ಪತ್ರೆಗೆ ವೈದ್ಯರಾಗಿ ಆಯ್ಕೆಯಾದ ಈಕೆ ಆಸ್ಪತ್ರೆಯ ಮುಖ್ಯ ವೈದ್ಯರು ತನಗೆ ನೀಡಿರುವ ಸೂಚನೆಗೆ ಹೌಹಾರಿ ವೃತ್ತಿಗೆ ರಾಜೀನಾಮೆ ನೀಡಿದ್ದಾರೆ. ಮಾತ್ರ ಅಲ್ಲ, ತಾನೇಕೆ ರಾಜೀನಾಮೆ ನೀಡಿದ್ದೇನೆ ಎಂಬುದನ್ನು ವಿಡಿಯೋ ಮಾಡಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಇದೀಗ ದೇಶದ ಪ್ರಮುಖ ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪ್ರಸಾರವಾಗಿವೆ. ಯಾವುದೇ ಪೇಷಂಟ್ ಅನ್ನು ಅಡ್ಮಿಟ್ ಮಾಡಿಕೊಳ್ಬೇಕು ಮತ್ತು ಅವರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಐಸಿಯುಗೆ ಸೇರ್ಪಡೆ ಮಾಡಿಕೊಳ್ಬೇಕು. ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಅವರನ್ನು ಐಸಿಯುನಲ್ಲಿ ಇರಿಸಿಕೊಳ್ಬೇಕು ಎಂಬ ಸೂಚನೆ ತನಗೆ ಸಿಕ್ಕಿದಾಗ ಆಘಾತಗೊಂಡೆ. ಆದ್ದರಿಂದ ವೃತ್ತಿಗೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ಈ ಯುವ ವೈದ್ಯ ಹೇಳಿದ್ದಾರೆ. मैंने एक बहुत रिप्यूटेड और अच्छा जाना माना हॉस्पिटल ज्वाइन किया नियर बाय. मैंने सोचा सुबह वहाँ पे काम करूंगी, शाम को अपने क्लिनिक में ओपीडी करूंगी एंड दे वर पेइंग रियली गुड, नो डाउट अबाउट इट. मैं पहले दिन गई वहाँ पे और मुझे मालूम पड़ा कि उनको फिजिशियन सिर्फ नाम के लिए चाहिए था. जो हॉस्पिटल की ओनर डॉक्टर थी, जो कि फिजिशियन नहीं थी, गायनेकोलॉजिस्ट थी, वो सारे पेशेंट्स खुद मैनेज करती थी. यानी कि वो डिसाइड करेंगी कि हर पेशेंट एडमिट होना है और वो डिसाइड करेंगी कि हर पेशेंट जो एडमिट हो रहा है उसको जितना हो सके आईसीयू में रखो, जितने दिन हो सके उतने दिन आईसीयू में रखो. नाम मेरा और गलत काम उनके. तो मैंने रिजाइन कर दिया क्योंकि मैं तो ऐसा नहीं होने दूंगी कि मेरे कंधे पे कोई बंदूक रख के चलाए. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರೀ ವೀಕ್ಷಣೆಯನ್ನು ಪಡಿತಾ ಇದೆ ಮತ್ತು ಯುವತಿಯ ಧೈರ್ಯಕ್ಕೆ ನೆಟ್ಟಿಗರು ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ. ಈಕೆ ಆಸ್ಪತ್ರೆಯ ಹೆಸರನ್ನ ಹೇಳಿಲ್ಲ, ಆದ್ದರಿಂದ ಆಸ್ಪತ್ರೆಯ ಹೆಸರು ಹೇಳುವಂತೆ ಒತ್ತಾಯಿಸುತ್ತಿದ್ದಾರೆ. ಇದು ಈ ವೈದ್ಯ ಕೆಲಸ ಮಾಡಿದ ಒಂದು ಆಸ್ಪತ್ರೆಯ ಸಂಗತಿಯಲ್ಲ. ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳು ಇದೇ ತಂತ್ರವನ್ನು ಅನುಸರಿಸುತ್ತಿವೆ ಎಂದು ಅಸಂಖ್ಯ ಮಂದಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದ ಖಾಸಗಿ ಆಸ್ಪತ್ರೆಗಳ ಮೇಲೆ ಇರುವ ಅತಿದೊಡ್ಡ ಆರೋಪಕ್ಕೆ ಈ ಯುವ ವೈದ್ಯೆ ಧ್ವನಿಯನ್ನು ನೀಡಿದ್ದಾರೆ. ನಿಜವಾಗಿ ಆಸ್ಪತ್ರೆಗಳು ಜನಸಾಮಾನ್ಯರನ್ನ ಲೂಟಿ ಮಾಡುತ್ತಿವೆ ಅನ್ನುವುದು ನಿಗೂಢವಾಗಿ ಉಳಿದಿಲ್ಲ. ಆಗಾಗ ಈ ಬಗ್ಗೆ ಆಸ್ಪತ್ರೆ ಮತ್ತು ರೋಗಿಗಳ ಪರಿವಾರದ ನಡುವೆ ಜಗಳವಾಗುತ್ತಿದೆ. ಕೆಲವೊಮ್ಮೆ ಘರ್ಷಣೆಯ ರೂಪಕ್ಕೆ ತಲುಪೋದು ಇದೆ. ಅಂತಹ ಘರ್ಷಣೆಯಲ್ಲೊಂದು ಇಲ್ಲೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಲೂ ಇರ್ತದೆ. ಸಂಕಷ್ಟದ ಕಾಲವೆಂದು ಹೇಳಲಾಗುವ ಕೊರೋನಾ ಕಾಲದಲ್ಲೂ ಆಸ್ಪತ್ರೆಗಳು ದರೋಡೆಗೈದಿರುವುದನ್ನು ಜನರು ಈಗಲೂ ನೆನಪಿಸುತ್ತಿದ್ದಾರೆ. ಇದಕ್ಕೆ ಅಪವಾದ ಇರುವ ಇಲ್ಲೊಂದು ಆಸ್ಪತ್ರೆಗಳು ಇರಬಹುದು. ಆದರೆ ಹೆಚ್ಚಿನ ಆಸ್ಪತ್ರೆಗಳು ರೋಗಿಗಳಿಂದ ದರೋಡೆ ಮಾಡುವುದಕ್ಕಾಗಿಯೇ ಅಸ್ತಿತ್ವದಲ್ಲಿ ಇದೆಯೇನೋ ಎಂಬಂತೆ ವರ್ತಿಸುತ್ತಿರುವುದು ಸುಳ್ಳಲ್ಲ. ಇದೀಗ ಯುವ ವೈದ್ಯೆ ಈ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ತನ್ನ ವೃತ್ತಿಯನ್ನೇ ಪಣಕ್ಕಿಟ್ಟು ಈ ದರೋಡೆಯ ವಿರುದ್ಧ ಮಾತಾಡಿದ್ದಾರೆ. ಸಾಮಾನ್ಯವಾಗಿ ತನ್ನ ವೃತ್ತಿಯನ್ನ ಹೀಗೆ ಪಣಕ್ಕಿಟ್ಟು ಮಾತಾಡುವವರು ಬಹಳ ಕಡಿಮೆ. ಅದರಲ್ಲೂ ತನಗೆ ಸಿಕ್ಕ ಪ್ರಥಮ ಉದ್ಯೋಗವನ್ನೇ ತನ್ನ ಪ್ರಾಮಾಣಿಕತೆಗಾಗಿ ಕೈಬಿಡುವ ವ್ಯಕ್ತಿಗಳು ಬಹಳ ಕಡಿಮೆ. ಆದ್ದರಿಂದಲೇ ಸೋಷಿಯಲ್ ಮೀಡಿಯಾ ಈಕೆಯ ಧೈರ್ಯಕ್ಕೆ ಮೆಚ್ಚುಗೆ ಸೂಚಿಸುತ್ತಿದೆ. ದುಡ್ಡಿಗಿಂತ ಪ್ರಾಮಾಣಿಕತೆಯನ್ನೇ ಎತ್ತಿ ಹಿಡಿದ ಈ ಯುವತಿಗೆ ಚಪ್ಪಾಳೆ ತಟ್ಟುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.